ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನಿಲ್ ಬಿಡನವರ್. ತುಕಾರಾಮ್ ಮುಂದೆ ವೀಕ್ಷಕರೇ, ಈ ಹೆಸರು ಸದ್ಯ ಮಹಾರಾಷ್ಟ್ರದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲೂ ನ್ಯೂಸಲ್ಲೂ ಇವರದ್ದೇ ಹವಾ, ಇವರದ್ದೇ ಚರ್ಚೆ. ಯಾಕಂದ್ರೆ FDA ಅಂದ್ರೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಫುಡ್ ಸೇಫ್ಟಿ ವಿಚಾರದಲ್ಲಿ ಒಂದರ ಹಿಂದೆ ಒಂದರಂತೆ ಆಕ್ಷನ್ ಶುರು ಮಾಡ್ಕೊಂಡಿದ್ದಾರೆ. ಹೋಟೆಲ್ಸ್ ಮೇಲೆ ಚೆಕಿಂಗು, ರೆಸ್ಟೋರೆಂಟ್ಸ್ ಮೇಲೆ ಇನ್ಸ್ಪೆಕ್ಷನ್, ಫುಡ್ ಪ್ರಾಡಕ್ಟ್ಸ್ಗಳ ಟೆಸ್ಟಿಂಗು, ಸ್ಕೂಲ್ಗಳ ಸುತ್ತಮುತ್ತ ಸಿಗೋ ಜಂಕ್ ಫುಡ್ ಮೇಲೂ ಫೋಕಸ್, ಹೀಗೆ ಒಂದೊಂದಾಗಿ ಆಕ್ಷನ್ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಆಕ್ಷನ್ ಈಗ ಬಾಲಿವುಡ್ ವರೆಗೂ ಹೋಗಿದೆ. ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಟೈಗರ್ ಶ್ರಾಫ್ ಅವ್ರಿಗೂ ಈ FDA ಶೋಕಾಸ್ ನೋಟಿಸ್ ನೀಡಿದೆ. ಹೀಗಾಗಿ ತುಕಾರಾಮ್ ಮುಂದೆ ಯಾರು, ಅವ್ರ ಹೆಸರು ಇಷ್ಟು ದೊಡ್ಡದಾಗಿ ಯಾಕೆ ಚರ್ಚೆ ಆಗ್ತಿದೆ ಅನ್ನೋ ಪ್ರಶ್ನೆ ಎಲ್ರಿಗೂ ಬರ್ತಾನೆ ಇದೆ. ತುಕಾರಾಮ್ ಮುಂದೆ ಅವರು ಮಹಾರಾಷ್ಟ್ರ ಕೇಡರ್ನಲ್ಲಿ IAS ಆಫೀಸರು. ಸುಮಾರು 2 ದಶಕಗಳಿಂದ ಗೌರ್ಮೆಂಟ್ ಸರ್ವಿಸ್ ನಲ್ಲಿ ಇರೋ ಇಬ್ರು ತಮ್ಮ ಸ್ಟ್ರಿಕ್ಟ್ ವರ್ಕಿಂಗ್ ಸ್ಟೈಲ್ ಇಂದಲೇ ಗುರುಸ್ಕೊಂಡಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ರೂಲ್ಸ್ ವಿಚಾರದಲ್ಲಿ ಕಾಂಪ್ರಮೈಸೇ ಮಾಡಲ್ಲ ಅನ್ನೋ ಮೆಸೇಜು ಅಂಡ್ ಇಮೇಜು ಇವರು ಕ್ಲಿಯರ್ ಆಗಿ ಕೊಡ್ತಾರೆ. ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡೋದು, ಪಬ್ಲಿಕ್ ಕಂಪ್ಲೇಂಟ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದು, ರೂಲ್ಸ್ ವಯೋಲೇಟ್ ಮಾಡಿದ್ರೆ ಅಲ್ಲಿಂದಲ್ಲೇ ಆಕ್ಷನ್ ತಗೊಳ್ಳೋದು, ಇವೆಲ್ಲ ಅವರ ವರ್ಕಿಂಗ್ ಸ್ಟೈಲ್ನ ಭಾಗ. ಅವರ ಕೆರಿಯರ್ನಲ್ಲಿ ಟ್ರಾನ್ಸ್ಫರ್ ಕೂಡ ಸಾಕಷ್ಟು ಆಗಿವೆ. ಸುಮಾರು 21 ವರ್ಷಗಳ ಸರ್ವಿಸ್ ನಲ್ಲಿ 25ಕ್ಕೂ ಹೆಚ್ಚು ಟ್ರಾನ್ಸ್ಫರ್ ಆಗಿವೆ ಅನ್ನೋದು ವಿಚಾರ ಆಗಾಗ ಕೇಳಿಬರುವಂತ ವಿಚಾರನೆ. ಅದಕ್ಕೆ ಅವರ ಹೆಸರು ಕೇಳಿದಾಗ ಸ್ಟ್ರಿಕ್ಟ್ ಆಫೀಸರ್ ಜೊತೆಗೆ ಟ್ರಾನ್ಸ್ಫರ್ ಹಿಸ್ಟ್ರಿ ಕೂಡ ನೆನಪಾಗುತ್ತೆ, ಹಂಗೆ ಅವರ ಹಾನೆಸ್ಟಿ ಕೂಡ ತೋರಿಸುತ್ತೆ. ಈಗ FDಗೆ ಬಂದ್ಮೇಲೆ ಫುಡ್ ಸೇಫ್ಟಿ ಮೇಲೆ ಫೋಕಸ್ ಮಾಡಿದ್ದಾರೆ. ಸೇಫ್ ಫುಡ್, ಸೇಫ್ ಡ್ರಗ್ಸ್, ಸೇಫ್ ಮಹಾರಾಷ್ಟ್ರ ಅನ್ನೋ ಗೋಲ್ ಇಟ್ಕೊಂಡು ರಾಜ್ಯಾದ್ಯಂತ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಮುಂಬೈನ ಫೇಮಸ್ ಕೇರ್ ರೆಸ್ಟೋರೆಂಟ್ ಕೋ FDA ಇನ್ಸ್ಪೆಕ್ಷನ್ ಮಾಡಿದಾಗ ಹೈಜೀನ್ಗೆ ಸಂಬಂಧಿಸಿದಂತೆ ಹಲವು ಸಮಸ್ಯೆಗಳು ಪತ್ತೆ ಆಗಿವೆ. ಫುಡ್ ಪ್ರಿಪರೇಷನ್ ಏರಿಯಾದಲ್ಲಿ ಕ್ಲೀನ್ನೆಸ್ ಸರಿಯಾಗಿಲ್ಲ, ಕೀಟಗಳು ಕಂಡು ಬಂದಿದೆ, ಎಕ್ಸ್ಪೈರಿ ಆದ ಫ್ಲೇವರಿಂಗ್ ಏಜೆಂಟ್ಸ್ ಬಳಕೆಯಾಗಿವೆ ಅನ್ನೋ ವೈಲೇಷನ್ಸ್ ಕೂಡ ಪತ್ತೆ ಆಗಿವೆ. ಇದರ ಬೆನ್ನಲ್ಲೇ ಫುಡ್ ಬಿಸ್ನೆಸ್ ಲೈಸೆನ್ಸ್ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಈ ಕೇರ್ ರೆಸ್ಟೋರೆಂಟ್ ನಂತರ ಶಾಲಿಮಾರ್, ನೂರ್ ಮೊಹಮ್ಮದಿ, ರೆಹಮಾನಿಯಾ ಸೇರಿದಂತೆ ಹಲವು ಫುಡ್ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಇನ್ಸ್ಪೆಕ್ಷನ್ ನಡೆದಿದೆ. ಹೈಜೀನ್ ಮತ್ತು ಫುಡ್ ಸೇಫ್ಟಿ ರೂಲ್ಸ್ ನಲ್ಲಿ ವಯೋಲೇಷನ್ ಕೂಡ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಆಕ್ಷನ್ ಕೂಡ ತಗೊಳ್ಳಲಾಗಿದೆ. ಮೇ 25ರಿಂದ ಜುಲೈ 14ರವರೆಗೆ ಮಹಾರಾಷ್ಟ್ರದಂತ 100 ಫುಡ್ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಚೆಕ್ ಮಾಡಲಾಗಿದೆ. ಇನ್ನು ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಮೇಲೂ FDA ಫೋಕಸ್ ಮಾಡಿದೆ. ಹಾಲು, ಪನ್ನೀರು, ತುಪ್ಪ ಸೇರಿದಂತೆ ಹಲವು ಪ್ರಾಡಕ್ಟ್ಸ್ಗಳ ಮೇಲೆ ಈ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ ಲ್ಯಾಬ್ರೋಟರಿಗೆ ಕೂಡ ಕಳಿಸಿದೆ. ಕ್ವಾಲಿಟಿ ಪ್ರಾಬ್ಲಮ್ ಕಂಡು ಬಂದ್ರೆ ಲೀಗಲ್ ಆಕ್ಷನ್ ಕೂಡ ತಗೊಳ್ತಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ತುಕಾರಾಮ್ ಮುಂದೆ ಅವರು ಕೆಲಸ ಮಾಡ್ತಾರನ್ನ ಯೋಚನೆ ಮಾಡಿ. ಇದ್ರ ಜೊತೆಗೆ ಸ್ಕೂಲು ಮಕ್ಕಳ ಫುಡ್ ಸೇಫ್ಟಿಗೂ ಅಟೆನ್ಷನ್ ಕೊಟ್ಟಿದ್ದಾರೆ. ಸ್ಕೂಲ್ ಸುತ್ತಮುತ್ತ 50 ಮೀಟರ್ಸ್ ವ್ಯಾಪ್ತಿಯಲ್ಲಿ ಹೈ ಫ್ಯಾಟು, ಹೈ ಸಾಲ್ಟು, ಹೈ ಶುಗರ್ ಫುಡ್ಸು, ಸಾಫ್ಟ್ ಡ್ರಿಂಕ್ಸು, ಚಿಪ್ಸು, ಫ್ರೈಡ್ ಸ್ನಾಕ್ಸ್ ಸೇರಿದಂತೆ ಕೆಲವು ಜಂಕ್ ಫುಡ್ಗಳ ಸೇಲ್ ಮತ್ತು ಪ್ರಮೋಷನ್ ಮೇಲೆ ರೆಸ್ಟ್ರಿಕ್ಷನ್ಸ್ ತರೋಕೆ ಕ್ರಮ ಕೈಗೊಳ್ಳಲಾಗಿದೆ. ಸ್ಕೂಲ್ ಕ್ಯಾಂಟೀನು, ಹಾಸ್ಟೆಲ್ ಕಿಚನ್ ಮತ್ತು ಮಿಡ್ ಡೇ ಮೀಲ್ಗಳಲ್ಲಿ ಫುಡ್ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಸರಿಯಾಗಿದೆ ಅನ್ನೋದನ್ನ ಚೆಕ್ ಮಾಡಲಾಗ್ತಿದೆ. ಆದ್ರೆ ವೀಕ್ಷಕರೇ, ಈಗ ಎಲ್ಲರ ಗಮನ ಸೆಳೆದಿರೋದು ಈ ಬಾಲಿವುಡ್ ಸೆಲೆಬ್ರಿಟಿಗೆ ನೀಡಿರೋ ಒಂದು ನೋಟಿಸ್. ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಟೈಗರ್ ಶ್ರಾಫ್ ಅವರಿಗೆ FDA ಶೋಕಾಸ್ ನೋಟಿಸ್ ನೀಡಿದೆ. ವಿಷಯ ಈ ವಿಮಲ್ ಇಲಾಚಿ ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಿಸಿದ್ದು. ಈ ಅಡ್ವರ್ಟೈಸ್ಮೆಂಟ್ ನ ಮೂಲಕ ಟೊಬಾಕೋ ಪ್ರಾಡಕ್ಟ್ಸ್ಗೆ ಇಂಡೈರೆಕ್ಟ್ ಆಗಿ ಪ್ರಮೋಷನ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. FDA ಎಕ್ಸ್ಪ್ಲನೇಷನ್ ಕೇಳಿದೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಲಾಚಿ ಅಂತ ಪ್ರಾಡಕ್ಟ್ ತೋರಿಸಿದ್ರು ಅದರ ಬ್ರ್ಯಾಂಡಿಂಗ್ ಮೂಲಕ ಟೊಬ್ಯಾಕೋ ಪ್ರಮೋಷನ್ ಆಗ್ತಿದೆಯಾ ಅನ್ನೋದನ್ನ ಅಥಾರಿಟೀಸ್ ಕ್ವಶನ್ ಮಾಡ್ತಿದ್ದಾರೆ. ಹೀಗಾಗಿ FDA ಆಕ್ಷನ್ ಈಗ ಫುಡ್ ಶಾಪ್ಸ್ ಮತ್ತು ಹೋಟೆಲ್ಸ್ ದಾಟಿ ಸೆಲೆಬ್ರಿಟೀಸ್ ವರ್ಗೂ ಕೂಡ ಬಂದಿದೆ. ಇದನ್ನ ನೋಡಿದ್ರೆ ತುಕಾರಾಮ್ ಮುಂದೆ ಅವರ ವರ್ಕಿಂಗ್ ಸ್ಟೈಲು ಮತ್ತೆ ಅವರ ಹಾನೆಸ್ಟಿ ಎದ್ದು ಕಾಣಿಸುತ್ತೆ. ದೊಡ್ಡ ಬ್ರ್ಯಾಂಡ್ ಆಗಿರ್ಲಿ, ಫೇಮಸ್ ಸೆಲೆಬ್ರಿಟಿ ಆಗಿರ್ಲಿ, ಅಥವಾ ಸಾಮಾನ್ಯ ಫುಡ್ ಬಿಸ್ನೆಸ್ ಆಗಿರ್ಲಿ, ರೂಲ್ಸ್ ಈಸ್ ರೂಲ್ಸ್, ರೂಲ್ಸ್ ಫಾಲೋ ಮಾಡಲೇಬೇಕು ಅನ್ನೋ ಅಪ್ರೋಚ್ ಎದ್ದು ಕಾಣ್ತಾ ಇದೆ. ಆದ್ರೆ ಈಗ ದೊಡ್ಡ ಕ್ವಶನ್ ಏನಂದ್ರೆ, ಈ ಆಕ್ಷನ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಇದು ಬರೀ ತೋರಿಕೆಗೆ ಅನ್ನೋ ಪ್ರಶ್ನೆ ಕೂಡ ಹೋಗುತ್ತೆ. ಯಾಕಂದ್ರೆ ಟ್ರಾನ್ಸ್ಫರ್ ಅನ್ನೋದು ತುಕಾರಾಮ್ ಮುಂದೆ ಅವರ ಕೆರಿಯರ್ ನಲ್ಲಿ ಹೊಸ ವಿಷಯವೇನಿಲ್ಲ. 21 ವರ್ಷದಲ್ಲಿ 25ಕ್ಕೂ ಹೆಚ್ಚು ಟ್ರಾನ್ಸ್ಫರ್ ಅನ್ನೋ ಮಾತು ಅವರ ಬಗ್ಗೆ ಯಾವಾಗಲೂ ಕೇಳಿ ಬರುತ್ತೆ. ಹೀಗಾಗಿ FDಯಲ್ಲೂ ಇದೇ ರೀತಿಯ ಪ್ರೆಷರ್ ಅಥವಾ ಟ್ರಾನ್ಸ್ಫರ್ ಎದುರಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಟ್ನಲ್ಲಿ ತುಕಾರಾಮ್ ಮುಂದೆ FDಗೆ ಬಂದ್ಮೇಲೆ ಮಹಾರಾಷ್ಟ್ರದಲ್ಲಿ ಫುಡ್ ಸೇಫ್ಟಿ ಮತ್ತೆ ದೊಡ್ಡ ಇಶ್ಯೂ ಆಗಿದೆ. ಇನ್ನು ದೊಡ್ಡ ಹೋಟೆಲ್ಸ್ಗಳ ಮೇಲೆ ಆಕ್ಷನ್ ಆಗುತ್ತಾ, ಇನ್ನೂ ಸೆಲೆಬ್ರಿಟಿಗೆ ನೋಟಿಸ್ ಹೋಗುತ್ತಾ, ಅಥವಾ ಮುಂದೆ ಟ್ರಾನ್ಸ್ಫರ್ ನ್ಯೂಸ್ ಬರುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇದನ್ನ ಮುಂದಿನ ದಿನಗಳೇ ಹೇಳಬೇಕು. ಅದಕ್ಕೆ ಸದ್ಯಕ್ಕೆ ತುಕಾರಾಮ್ ಮುಂದೆ ಅವರ FDA ಚಾಪ್ಟರ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ
ನೀವೇನಂತೀರಾ? ನಮ್ಮ ಕರ್ನಾಟಕದಲ್ಲಿ ಇದೇ ತರ ಯಾರಾದರೂ ಖಡಕ್ ಪೊಲೀಸ್ ಆಫೀಸರ್ ಬಂದ್ರೆ ಸರಿಯಾಗಿರುತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯನ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಅದೇ ತರ ನಮ್ಮ ವಿಡಿಯೋಗೆ ನೀವು ಮೊದಲ ಬಾರಿ ಭೇಟಿಯಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.